ಹಾಯ್ ಫ್ರೆಂಡ್ಸ್, ಇವನಿಧಿ ಯೋಜನೆಯ ನವೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ ಪ್ರಾರಂಭ ಆಗಿದೆ. ಹಾಗೆ ಈ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಒಂದು ಹೊಸ ಬದಲಾವಣೆಯನ್ನು ತಂದಿದ್ದಾರೆ. ಹಾಗಾದರೆ ಆ ಬದಲಾವಣೆ ಏನು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡದೆ ಹೆಂಡ್ವರೆಗೂ ನೋಡಿ. ಹಾಗೆ ಇದರ ಜೊತೆಯಲ್ಲಿ ಅಕ್ಟೋಬರ್ ತಿಂಗಳ ಅಮೌಂಟು ಯಾವಾಗ ಬರುತ್ತೆ, ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆಯೂ ಸಹ ನಾನು ಈ ವಿಡಿಯೋ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಈಗಾಗಲೇ ತುಂಬ ಜನಕ್ಕೆ ಇನ್ನೂ ಪೆಂಡಿಂಗ್ ಅಮೌಂಟ್ ಬಂದಿರಲಿಲ್ಲ. ಆಗಸ್ಟ್ ಮತ್ತು ಸೆಪ್ಟೆಂಬರ್ದು ಈಗಾಗಲೇ ಎಲ್ಲರಿಗೂ ಸಹ ಕ್ರೆಡಿಟ್ ಆಗ್ತಾ ಇದೆ. ಇನ್ನು ಯಾರಿಗಾದರೂ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ನಿಮಗೆ ಈ ಮಂತ್ ಎಂಡಿಂಗ್ ಅಷ್ಟರಲ್ಲೇ ಅಮೌಂಟ್ ಬರುತ್ತೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಈಗ ಅಕ್ಟೋಬರ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ, ಹಾಗೆ ಸೆಲ್ಫ್ ಡಿಕ್ಲರೇಷನಲ್ಲಿ ಏನೆಲ್ಲ ಚೇಂಜಸನ್ನು ಮಾಡಿದ್ದಾರೆ ಅಂತ ನೋಡೋದಕ್ಕೂ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಹಾಗೆ ನಾನು ಕೊಡುವಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆಯೇ ನವೆಂಬರ್ 1ನೇ ತಾರೀಕಿನಿಂದಲೇ ಸೆಲ್ಫ್ ಡಿಕ್ಲರೇಷನ್ನು ಪ್ರಾರಂಭ ಆಗಿದೆ. ನವೆಂಬರ್ 1ನೇ ತಾರೀಕಿನಿಂದ ಇದೇ ಒಂದು ನವೆಂಬರ್ ತಿಂಗಳ 25ನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರು ಸಹ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು. ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಅಮೌಂಟ್ ಬರೋದು. ಈ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಏನೆಲ್ಲ ಚೇಂಜಸನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ನಿಮಗೆ ತಿಳಿಸಿದ್ದೆ. ಇಲ್ಲಿ ಸೆಲ್ಫ್ ಡಿಕ್ಲರೇಷನನ್ನು ನೀವು ಸೆಲ್ಫ್ ಡಿಕ್ಲರೇಷನ್ ಪೇಜು ಓಪನ್ ಮಾಡಿದಾಗ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಕೇವಲ ನವೆಂಬರ್ ತಿಂಗಳು ಮಾತ್ರ ಆಪ್ಷನ್ನು ಬರ್ತಾ ಇದೆ. ಆದರೆ ಇಲ್ಲಿ 3 ಮಂತ್ಸಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಆಗಿರೋದ್ರಿಂದ ಸೆಪ್ಟೆಂಬರು, ಅಕ್ಟೋಬರು ಹಾಗೆ ನವೆಂಬರು ಈ ಒಂದು 3 ತಿಂಗಳ ಆಪ್ಷನ್ನು ಬರಬೇಕಿತ್ತು. ಆದರೆ ಇಲ್ಲಿ ಕೇವಲ ನವೆಂಬರ್ ತಿಂಗಳ ಆಪ್ಷನ್ ಮಾತ್ರ ಬರ್ತಾ ಇದೆ ಅಂತ ಹಿಂದೆನೇ ನಿಮಗೆ ಅಪ್ಡೇಟನ್ನು ತಿಳಿಸಿದ್ದೆ. ಈ ಒಂದು ಯುವನಿಧಿ ಹೆಲ್ಪ್ಲೈನ್ ನಂಬರ್ ಹತ್ರ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಈ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಮತ್ತೆ ಈಗ ಚೇಂಜಸನ್ನು ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ. ಈ ಹಿಂದೆ ಯುವನಿಧಿ ಒಂದು ಸ್ಟಾರ್ಟ್ ಆದಾಗ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಇತ್ತು ಅಂತಂದರೆ, ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ಪ್ರತಿ ತಿಂಗಳು ಸಬ್ಮಿಟ್ ಮಾಡಿದ್ರೇ ನಿಮಗೆ ಅಮೌಂಟು ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು ಅಂತ ತಿಳಿಸಿದರು. ಆಗ ಮತ್ತೆ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಚೇಂಜಸ್ ಮಾಡಿದ್ರು. ಪ್ರತಿ 3 ತಿಂಗಳಿಗೆ ಒಂದು ಸಲ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು ಅಂತ. ಆದರೆ ಮತ್ತೆ ಈಗ ಈ ಒಂದು 3 ತಿಂಗಳ ಸೆಲ್ಫ್ ಡಿಕ್ಲರೇಷನಲ್ಲಿ ಚೇಂಜಸನ್ನು ತಂದಿದ್ದಾರೆ. ಹಾಗಾದರೆ ಆ ಚೇಂಜಸ್ ಏನು ಅಂತ ಅಂದರೆ, ನೀವು ಈಗ ನವೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ನು ಸಹ ಸಬ್ಮಿಟ್ ಮಾಡಬೇಕು. ಅಂದರೆ ಈಗ ಮಂತ್ಲಿ ಇತ್ತು ನೋಡಿ, ಹಿಂದೆ ಫಸ್ಟ್ ಸ್ಟಾರ್ಟ್ ಆದಾಗ ಯಾವ ರೀತಿ ಇತ್ತೋ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು ಅಂತ ಮತ್ತೆ ಅದೇ ಒಂದು ರೂಲ್ಸನ್ನು ತಂದಿದ್ದಾರೆ. ಈಗ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅಂತ. ಯಾಕೆ ಈ ಒಂದು ಚೇಂಜಸನ್ನು ಮಾಡಿದ್ದಾರೆ ಅಂತ ಅಂದರೆ, ಈಗ ತುಂಬ ಜನ 3 ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಒಬ್ಬೊಬ್ಬರು ಫಸ್ಟ್ ಮಂತ್ ಈಗ ಅಪ್ಲಿಕೇಶನ್ ಹಾಕಿರೋರಿಗೆ ನೆಕ್ಸ್ಟ್ ಮಂತ್ ಅಮೌಂಟ್ ಬರ್ತಿತ್ತು. ನೆಕ್ಸ್ಟ್ ಮಂತ್ ಅಮೌಂಟ್ ಬಂದಮೇಲೆ ಅವರು ನೆಕ್ಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಅದರ ನೆಕ್ಸ್ಟ್ ಮಂತ್ ಅಮೌಂಟ್ ಬರ್ತಾ ಇತ್ತು. ಆದರೆ ಇಲ್ಲಿ 3 ತಿಂಗಳು ವೆಯ್ಟ್ ಮಾಡಬೇಕು. ಅವರು 3 ತಿಂಗಳು ವೆಯ್ಟ್ ಮಾಡಿದಾಗ ಅವರಿಗೆ ಮತ್ತೆ ಸಬ್ಮಿಟ್ ಮಾಡಿದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ನು ಆವಾಗ ನೆಕ್ಸ್ಟ್ ಅಮೌಂಟ್ ಬರ್ತಾ ಇತ್ತು. ಇದರಿಂದ ತುಂಬ ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಒಬ್ಬೊಬ್ಬರು 1 ತಿಂಗಳು ಮಿಸ್ ಮಾಡಿಕೊಂಡ್ರೆ 3 ತಿಂಗಳ ಅಮೌಂಟು ಸಹ ಬರ್ತಾ ಇರಲಿಲ್ಲ. ಕೆಲವೊಂದು ಸಲ ನಿಮಗೆ ಎಲ್ಲ ಡೀಟೇಲ್ಸು ಕರೆಕ್ಟ್ ಕೊಟ್ಟರು ಸಹ ಡೀಟೇಲ್ಸೇ ಫೆಚ್ ಆಗೋದಿಲ್ಲ. ಈ ಒಂದು ವೆಬ್ಸೈಟ್ ಪ್ರಾಬ್ಲಮಿಂದ ತುಂಬ ಜನಕ್ಕೆ ಡೀಟೇಲ್ಸ್ ಏನು ಫೆಚ್ ಆಗ್ದಲೇ ತುಂಬ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಾ ಇತ್ತು. ಹಾಗಾಗಿ ಇನ್ನೂ ಒಂದು 20% ಮೆಂಬರ್ಸು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಫೇಲ್ ಆಗ್ತಾಯಿದ್ರು. ಹಾಗಾಗಿ ಈ ಒಂದು ಕಾರಣದಿಂದ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮತ್ತು ಇಲ್ಲಿ ಈ ಒಂದು ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಈಗ ಮತ್ತೆ ಸರ್ಕಾರ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು ಅಂತ ಒಂದು ಹೊಸ ಅಪ್ಡೇಟನ್ನು ತಂದಿದೆ. ಈ ಒಂದು ಚೇಂಜಸ್ ಬಗ್ಗೆ ಅಫಿಷಿಯಲ್ ನೋಟಿಫಿಕೇಷನನ್ನು ಸಹ ಬಿಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದು ಸೇವಾ ಸಿಂಧುನಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಇನ್ನೂ ತ್ರೈಮಾಸಿಕ ಅಂತಲೇ ಬರ್ತಾ ಇದೆ. ನೀವು ಸೆಲ್ಫ್ ಡಿಕ್ಲರೇಷನ್ ಪೇಜ್ ಓಪನ್ ಮಾಡಿದಾಗ ಇದರಲ್ಲೂ ಸಹ ನಿಮಗೆ ಅಪ್ಡೇಟ್ ಮಾಡ್ತೀವಿ ಆದಷ್ಟು ಬೇಗನೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ನೋಟಿಫಿಕೇಷನ್ ಸಹ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ವಾಟ್ಸಾಪ್ ಮುಖಾಂತರ. ಇನ್ನು ಮುಂದೆ ನೀವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು ಅಂತ ಆಗಲೇ ಕೆಲವರಿಗೆ ಮೆಸೇಜು ಬರ್ತಾ ಇದೆ. ಪ್ರತಿ ತಿಂಗಳು ಈ ತಿಂಗಳಿಂದ ನೀವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು ಅಂತ. ಹಾಗೆ ನಿಮ್ಗೆ ಏನಾದರೂ ಬಂದಿಲ್ಲ ಅಂತ ಅಂದರೆ ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇವರು ನಮಗೆ ಮೆಸೇಜ್ ಬಂದಿಲ್ಲ, ನಾವು 3 ತಿಂಗಳಿಗೆ ಒಂದ್ಸಲನೇ ಸಬ್ಮಿಟ್ ಮಾಡ್ತೀವಿ ಅಂದರೆ ನಿಮಗೆ ಲಾಸ್ ಆಗುತ್ತೆ. ಮೆಸೇಜ್ ಬರಲಿ ಬರ್ದಲೇ ಇರಲಿ, ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು. ಕಡ್ಡಾಯವಾಗಿ ಸಬ್ಮಿಟ್ ಮಾಡಿದ್ರೇ ನಿಮಗೆ ಪ್ರತಿ ತಿಂಗಳು ಅಮೌಂಟು ಬರೋದು. ಹಾಗಾದರೆ ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ. ನಿಮಗೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ನೇ ಬೆಸ್ಟ್ ಅನಿಸುತ್ತಾ ಅಥವಾ 3 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ನು ಬೆಸ್ಟ್ ಅನಿಸುತ್ತಾ? ನೆಕ್ಸ್ಟ್ ಬಂದು ಅಕ್ಟೋಬರ್ ತಿಂಗಳ ಅಮೌಂಟು ಯಾವಾಗ ಬರುತ್ತೆ? ಈಗಾಗಲೇ ಸೆಪ್ಟೆಂಬರ್ ತಿಂಗಳ
ಅಮೌಂಟು ರಿಲೀಸ್ ಆಗಿದೆ, ಎಲ್ರಿಗೂ ಸಹ ಕ್ರೆಡಿಟ್ ಆಗಿದೆ. ಹಾಗಾದರೆ ಅಕ್ಟೋಬರ್ ತಿಂಗಳ ಅಮೌಂಟು ಯಾವಾಗ ಬರುತ್ತೆ ಅಂತ ಅಂದರೆ, ಈ ಒಂದು ಅಕ್ಟೋಬರ್ ತಿಂಗಳ ಅಮೌಂಟು ಇನ್ನೂ ರಿಲೀಸೇ ಆಗಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ. ರಿಲೀಸ್ ಆಗಿದ ತಕ್ಷಣ ಟ್ರೆಜರಿಗೆ ಹಾಕ್ತಾರೆ. ಆಗ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಸ್ಟೇಟಸಲ್ಲೇ DBT ಪುಷ್ಡ್ ಅಂತ ಬರುತ್ತೆ. DBT ಪುಷ್ಡ್ ಅಂತ ಬಂದಾಗ ನಿಮ್ಮ ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಆದರೆ ಈ ಮಂತ್ ಒಳಗಡೆನೇ ಆಗುತ್ತೆ ಅಂತ ಒಂದು ಅಪ್ಡೇಟನ್ನು ತಿಳಿಸಿದ್ದಾರೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಯಾಕೆ ಅಂದರೆ ಈಗ ತುಂಬ ಜನ 3 ತಿಂಗಳಿಗೊಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಅಂತ ಈ ಒಂದು ಮಂತ್ ಮಾತ್ರ ಸಬ್ಮಿಟ್ ಮಾಡಿ ಮತ್ತೆ 3 ತಿಂಗಳವರೆಗೂ ಸಹ ಸೆಲ್ಫ್ ಡಿಕ್ಲರೇಷನ್ ಓಪನ್ನೇ ಮಾಡೋದಿಲ್ಲ. ಆಗ ಅವರಿಗೆ ತುಂಬ ತೊಂದರೆ ಆಗುತ್ತೆ, 3 ತಿಂಗಳ ಅಮೌಂಟನ್ನು ಕಳ್ಕೊತಾರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಈ ವಿಡಿಯೋನ ಶೇರ್ ಮಾಡಿ.